ದಸರಾ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಕಂಬಳವನ್ನು ಆಯೋಜನೆ ಮಾಡಲು ಹೊರಟಿದ್ದಾರೆ ಅದನ್ನು ವಿರೋಧಿಸಿ ಖಂಡಿಸಿ ಹಾಗೆ ಈ ಕೂಡಲೇ ಅದನ್ನು ಕೈ ಬಿಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ನಮ್ಮ ಮೈಸೂರು ನಾಡ ಹಬ್ಬ ಏನು ದಸರಾ ಇದೆ, ವಿಶ್ವವಿಖ್ಯಾತ ದಸರಾ ನೋಡಲಿಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಬರ್ತಾರೆ. ಇಲ್ಲಿ ಏನಕ್ಕೆ ಬರ್ತಾರೆ ಅಂತಂದರೆ ತಾಯಿ ಚಾಮುಂಡೇಶ್ವರಿ ಉತ್ಸವ ಇರುತ್ತೆ, ಹಾಗೂ ಜಂಬೂ ಸವಾರಿ, ವಿಶೇಷವಾಗಿ ಜಂಬೂ ಸವಾರಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಇದು ಸುಮಾರು 500 ವರ್ಷಗಳಿಂದ ನಡ್ಕೊಂಡು ಬಂದಿರೋಂಥ ಪದ್ಧತಿ. ಇದರಲ್ಲಿ ಈಗಾಗಲೇ ನಮ್ಮ ಮೈಸೂರು ದಸರಾದಲ್ಲಿ ರೈತ ದಸರಾ ಆಗ್ಬೋದು, ಮಹಿಳಾ ಮಕ್ಕಳ ದಸರಾ, ಯುವ ದಸರಾ, ಹಲವಾರು ಕಾರ್ಯಕ್ರಮಗಳು, ಕವಿಗೋಷ್ಠಿಗಳೇ ನಡೆಯುತ್ತೆ. ಅದ್ರ ಜೊತೆಗೆ ಕಂಬಳವನ್ನು ಮಿಕ್ಸ್ ಮಾಡೋದು ಬೇಡ. ಯಾಕಂದರೆ ಕಂಬಳ ಕ್ರೀಡೆ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಅದು ನಮ್ಮ ರಾಜ್ಯದ ತುಳುನಾಡಿನ ಒಂದು ಒಳ್ಳೆಯ ಕ್ರೀಡೆ. ಆ ಕ್ರೀಡೆಯನ್ನು ಅವರು ತುಳುನಾಡಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಆಯೋಜನೆ ಮಾಡಿದೆ, ಯಾವುದೇ ನಮ್ಮ ವಿರೋಧ ಇಲ್ಲ. ಈಗ ಕಂಬಳವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಮುಂದೆ ಇನ್ನೊಂದಷ್ಟು ಜನಗಳು ಬಂದ್ಬಿಟ್ಟು ಜಲ್ಲಿಕಟ್ಟು ಮಾಡಬೇಕು ಅಂತಾರೆ, ಇನ್ನೊಂದು ಮಾಡಬೇಕು ಅಂತಾರೆ, ಮಗದೊಂದು ಮಾಡಬೇಕು ಅಂತಾರೆ. ಅದರಿಂದ ದಸರಾ ಹೇಗೆ ನಡ್ಕೊಂಡು ಬಂದಿದೆ ಆಗಿ ಬರಲಿ. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಬರಗಾಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೂ ತುರ್ತು ಪರಿಸ್ಥಿತಿ ಇದೆ, ಮರಗಾಲ ಇದೆ, ಮಳೆನೇ ಬರ್ತಾ ಇಲ್ಲ, ಸರಿ ನೀರಿಲ್ಲ ಅಂತ. ಈ ಸಮಯದಲ್ಲಿ ಅಲ್ಲಿ ಗದ್ದೆ ನಾಟಿ ಮಾಡಿ ಅದಕ್ಕೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ 8 ಕೋಟಿಯನ್ನು ವ್ಯಯ ಮಾಡುವಂಥ ಸಂದರ್ಭ ಒದಗಿಲ್ಲ. ಅದ್ರ ಬದಲು ನೀವು 8 ಕೋಟಿಯನ್ನು ಅದಕ್ಕೆ ವ್ಯಯ ಮಾಡೋದ್ರ ಬದಲು ನಮ್ಮ ಮೈಸೂರಿನಾದ್ಯಂತ ನಾವು ನೋಡಿದಂಗೆ ಎಲ್ಲ ಕಡೆ ಮೋರಿಗಳು ಮಾಡಿದ್ದಾರೆ, ರಸ್ತೆ ಗುಂಡಿಗಳು ಆಗ್ಬಿಟ್ಟಿದೆ, ಓಡಾಡೋಕ್ಕೆ ಆಗ್ತಿಲ್ಲ. ಜೊತೆಗೆ ಮಳೆಗಾಲ. ಈ ಸಂದರ್ಭದಲ್ಲಿ ಪ್ರವಾಸಿಗರು ಲಕ್ಷಾಂತರ ಜನ ಇನ್ನೇನು ದಸರಾಗೆ ಬರ್ತಾರೆ ಒಂದು 2 ತಿಂಗಳಿಗೆ. ಆ ಸಮಯದಲ್ಲಿ ರಸ್ತೆಗಳು ಹಾಳಾಗಿದೆ. ನೀವು ದಯಮಾಡಿ ಹಣವನ್ನು ಮೈಸೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚಿ, ಹಾಗೂ ಇಲ್ಲಿ ಏನು ಕಲಾವಿದರುಗಳು ಬರ್ತಾರೆ ಅವತ್ತೊಂದು ದಿನ ಜಂಬೂ ಸವಾರಿ ದಿನ, ನಾವು ಕೇಳ್ಪಟ್ಟಂಗೆ ಆ ಕಲಾವಿದರುಗಳಿಗೆ ಸರಿಯಾಗಿ ಸಹಾಯಧನವನ್ನೇ ಕೊಡಲ್ಲ, ಅವರಿಗೆ ಗೌರವಧನವನ್ನೇ ಕೊಡಲ್ಲ. 1 ವರ್ಷ 2 ವರ್ಷ ಆದ್ಮೇಲೆ ಕೊಡ್ತಾರಂತೆ. ಈ ಬಾರಿನಾದರೂ ನೀವು ಕಂಬಳಕ್ಕಿಟ್ಟಿರೋ ದುಡ್ಡಲ್ಲಿ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚಿ ಇಲ್ಲಿ ಸ್ಥಳೀಯ ಕಲಾವಿದರಿಗೆ ಸರಿಯಾದ ಸಮಯದಲ್ಲಿ ಪಾಪ ಅವ್ರಿಗೆ ಇನ್ ಟೈಮಲ್ಲಿ ಹಣವನ್ನು ಕೊಡಿ ಅಂತ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ದಸರಾ ಸಂದರ್ಭದಲ್ಲಿ ಇಲ್ಲಿನ ವೈಶಿಷ್ಟ್ಯತೆ, ಇಲ್ಲಿಯ ಪರಂಪರೆಗೆ ನೀವು ಅದನ್ನು ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ. ಏನು ಕಂಬಳದ ಬಗ್ಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ನೀವು ಅಷ್ಟು ಮಾಡಬೇಕು ಅಂದ್ರೆ ಮಂಗಳೂರು ದಸರಾದಲ್ಲಿ ಮಾಡಿ, ನಮ್ಮ ಅಭ್ಯಂತರ ಇಲ್ಲ ಅಂತ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಅಟಿಕೆ ಬಿದ್ದಿದ್ದಾರೆ. ಏನಂದ್ರೆ ಇಲ್ಲಿ ಮೈಸೂರು ದಸರಾ ಅಂತಂದ್ರೆ ಇಡೀ ವಿಶ್ವವಿಖ್ಯಾತ, ಎಲ್ಲ ನೋಡ್ತಾರೆ. ಇಲ್ಲೂ ಇದನ್ನು ಸೇರಿಸಿದ್ರೆ ಅವ್ರು ಯಾರೋ ಅಶೋಕ ರೈ ಅಂತ ಅಲ್ಲಿ ಪುತ್ತೂರಿಂದ MLA ಬಂದು ಅವ್ರಿಗೂ ಮುಖ್ಯಮಂತ್ರಿಗಳಿಗೆ ಏನೋ ಲಿಂಕ್ ಇದೆ ಅನ್ಸುತ್ತೆ, ಬಂದು ಇಲ್ಲಿ ಮಾಡುವಂಥ ಸುಮ್ಮನೆ ತಲೆ ಹುಳ ಬಿಡ್ಬಿಟ್ಟಿದ್ದಾರೆ. ಅದಕ್ಕೆ 8 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ, ಅದರಲ್ಲಿ ಎಷ್ಟು ದುಡ್ಡು ಬಿಡ್ತಾರೋ ಅವ್ರಿಗೆ ಏನೇನು ಕಮಿಷನ್ ಇದೆಯೋ ಗೊತ್ತಿಲ್ಲ. ಅದೇ ಹಣವನ್ನು ರಸ್ತೆ ಗುಂಡಿಗಳನ್ನ ಮುಚ್ಚಲಿ, ಮೈಸೂರಿಗೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನ ಕೊಡಲಿ. ನಾವು ಮೊನ್ನೆಲ್ಲ ನೋಡ್ದಂಗೆ ಸರಿಯಾಗಿ ಸಮರ್ಪಕ ಶೌಚಾಲಯಗಳೆಲ್ಲ ಸಿಟಿಗಳಲ್ಲೆಲ್ಲ ಬರೋವರಿಗೆ ಶೌಚಾಲಯಗಳು ಕೊಡಿ, ರಸ್ತೆ ಗುಂಡಿಗಳನ್ನ ಮುಚ್ಚಿ. ಕಂಬಳದ ಅವಶ್ಯಕತೆ ಮೈಸೂರಿಗೆಲ್ಲ ನೀವು ಮಾಡೋದಿದ್ರೆ ಮಂಗಳೂರಲ್ಲಿ ಮಾಡಿ, ದಕ್ಷಿಣ ಕನ್ನಡದಲ್ಲಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ತೇಜೇಶ್ ಲೋಕೇಶ್ ಗೌಡ.